NDA ಮೈತ್ರಿಕೂಟಕ್ಕೆ ನಿರೀಕ್ಷೆಗೂ ಮೀರಿದಂತಹ ದಿಗ್ವಿಜಯ ಲಭಿಸಿರುವಂಥದ್ದು ಮಹಾಗಠಬಂಧನ್ಗೆ ಅನಿರೀಕ್ಷಿತವಾದಂತಹ ಆದರೆ ಕಾಂಗ್ರೆಸ್ ಲೆಕ್ಕಾಚಾರದಲ್ಲಿ ನೋಡೋಕೆ ಹೋದರೆ ದೊಡ್ಡ ಮಟ್ಟದ ಮುಖಭಂಗ ಆಗಿರುವಂಥದ್ದು. ಹೀಗಾಗಿ ಈ ಎಲ್ಲ ಲೆಕ್ಕಾಚಾರದ ಮಧ್ಯ ನಿತೀಶ್ ಕುಮಾರ್ ಯಾದವ್ ಅವರು ಮುಖ್ಯಮಂತ್ರಿ ಗಾದಿಯನ್ನು ಹಿಡಿತಾರಾ, ಏನಾದರೂ ಬದಲಾವಣೆ ಆಗುತ್ತಾ ಅನ್ನುವಂಥ ನಿರೀಕ್ಷೆಗಳನ್ನು ನಾವು ಎಲ್ಲ ಕಡೆಯೂ ಚರ್ಚೆ ಆಗ್ತಾ ಇದೆ. ಬಟ್ ಈ ಮಧ್ಯೆ ಬಿಹಾರ ಅಂತ ನೋಡೋಕ್ಕೆ ಹೋದಾಗ ಇದು ಜಂಗಲ್ ರಾಜ್ ಅಂತ ಹೇಳಬಹುದು, ದೂಷಣೆಗಳನ್ನು ಮಾಡಬಹುದು, ಜೈಲಲ್ಲಿ ಹೋಗಿದ್ದವರು ನೆಲೆ ಅವರ ವೈಫು ಮುಖ್ಯಮಂತ್ರಿ ಗಾದಿಯನ್ನು ಹಿಡಿತಾರೆ, ಏನೇನೋ ಕೆಲಸಗಳು ಏನೇನೋ ಮಾತಾಡ್ತಾ ಇರುವಂಥ ಮಧ್ಯದಲ್ಲಿ ಬಿಹಾರದ ಹಿಸ್ಟರಿಯನ್ನು ನಾವು ಒಂದು ಸರ್ತಿ ನೋಡೋದಾದರೆ ಪ್ರಪಂಚದ ದೊಡ್ಡ ವಿಶ್ವವಿದ್ಯಾನಿಲಯ ನಳಂದ ಇದ್ದಂಥದ್ದು ಇದೇ ಬಿಹಾರ ರಾಜ್ಯದಲ್ಲಿ. ಚಂದ್ರಗುಪ್ತ ಮೌರ್ಯ, ಅಶೋಕ ಎಲ್ಲರೂ ಕೂಡ ಆಳಿದಂತಹ ರಾಜ್ಯ. ಗೌತಮ ಬುದ್ಧ ಬೌದ್ಧ ಧರ್ಮದ ಹುಟ್ಟಿಗೆ ಕಾರಣವಾದಂಥ ರಾಜ್ಯ ಬಿಹಾರ. ಇದೆಲ್ಲವೂ ನಳಂದ ಯೂನಿವರ್ಸಿಟಿಯನ್ನು ಮುಸ್ಲಿಮರು ಬೆಂಕಿ ಹಾಕಿ ಸುಟ್ಟಾಗ ಏನಾಗಿತ್ತು ಹೇಳಿದ್ರೆ ಒಂದು ದಿನದಲ್ಲಿ ಸುಟ್ಟಾಕೋಕ್ಕಾಗಿಲ್ಲ, ಎಷ್ಟೋ ಹಗಲು ರಾತ್ರಿ ಹೊತ್ತೂರದಂತೆ ಅಷ್ಟು ಗ್ರಂಥಗಳಿದ್ವಂತೆ. ಹೀಗೆಲ್ಲ ಇಷ್ಟೆಲ್ಲ ಹಿಸ್ಟರಿ ನಾವು ಅಶೋಕ ಸ್ತಂಭ, ಅಶೋಕ ಚಕ್ರ ನಮ್ಮ ಧ್ವಜದಲ್ಲಿ ನೋಡ್ತೇವೆ. ಇದೆಲ್ಲಕ್ಕೂ ಕಾರಣೀಭೂತವಾದಂತಹ ನೆಲ ಮತ್ತು ಸ್ವತಂತ್ರವಳಿಯ ನಂತರ ಅತಿ ದೊಡ್ಡ ಬಳಿ ಒಂದು ದೊಡ್ಡ ವಿಚಾರ ಆಗಿ ಪ್ರಸ್ತಾಪ ಆದಂಥದ್ದು ದೇಶದಲ್ಲಿ JP ಚಳವಳಿ. ಜಯಪ್ರಕಾಶ್ ನಾರಾಯಣ್ ಅವರದ್ದೇ ಪಂಥವನ್ನು ಫಾಲೋ ಮಾಡಿಕೊಂಡು ಬಂದಂತಹ ಇಬ್ಬರು ನಾಯಕರು ಇವತ್ತಿಗೂ ಇದ್ದಾರೆ. ಒಂದು ರೀತಿಯಲ್ಲಿ ಮಾಸ್ ಲೀಡರ್, ಹನುಮೇಶ್ ಅವರು ಹೇಳ್ತಾ ಇದ್ರು, ಆ ಮಾಸ್ ಲೀಡರ್ಶಿಪ್ ಎಲ್ಲ ರಾಜಕಾರಣಿಗಳಿಗೆ ಬರಲ್ಲ. ಅದು ರಾಜಕೀಯ ಲೆಕ್ಕಾಚಾರದಲ್ಲಿ ಜಂಪಿಂಗ್ಸ್ ಇರಬಹುದು, ಇನ್ನೊಂದು ಮತ್ತೊಂದು ಏನೇ ಇರಬಹುದು. ಬಟ್ ಅವ್ರು ಇಲ್ಲಿ ತನಕ ಎಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ. ಒಬ್ಬ MLC ಆಗಿದ್ಕೊಂಡು 2004 ವಾಸ್ ಇಸ್ ಲಾಸ್ಟ್ ಕಂಟೆಸ್ಟಿಂಗ್ ಆಸ್ ಅನ್ MLA ನಾ ಹೇಳ್ತಾ ಇರುವಂಥದ್ದು. ಅಲ್ಲಿಂದ MLC ವಿಧಾನಸಭೆ ವಿಧಾನ ಪರಿಷತ್ಗೆ ಅವರು ಎಂಟ್ರ್ ಆಗ್ತಾರೆ. ಇಲ್ಲಿಯ ತನಕವೂ ಕೂಡ ಸತತವಾಗಿ 2 ದಶಕಗಳು 20 ವರ್ಷಗಳ ರಾಜ್ಯವನ್ನು ಮುನ್ನಡೆಸಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದಾರೆ. ಇಂತಹ ನಿತೀಶ್ ಕುಮಾರ್ ಯಾದವ್ NDA ಮೈತ್ರಿಕೂಟ, ಜನತಾದಳ್ ಯೂನಿಯನ್ ಅವರ ಪಕ್ಷ, ಈ ರೀತಿಯಾದಂತಹ ಭರ್ಜರಿ ಗೆಲುವು ಸಿಕ್ಕಿರುವಂಥದ್ದು. ಬಿಹಾರದ ಜನತೆ ಹಾಗಾದರೆ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದಾರೆ. ಅಲ್ಲಿ ಕೆಲಸ ಅಲ್ಲಿಲ್ಲ, ಅಲ್ಲಿ ನಿರುದ್ಯೋಗ ಇದೆ ಅನ್ನುವಂಥ ಕಾರಣಕ್ಕೆ ಬೇರೊಂದು ಕಡೆಗೆ ಇವರು ಕೆಲಸವನ್ನು ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತಿನ ಮಧ್ಯದಲ್ಲಿ ನಮ್ಮ ಅನಿಲ್ ನಾಚಪ್ಪ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಆ ವಕ್ತಾರರು. ಅವರು ಬುದ್ಧಿವಂತಿಕೆ ಇರೋದಕ್ಕೆ ತಾನೇ ಅವರ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಬಂದು ಕೆಲಸ ಮಾಡೋಕ್ಕೆ ಸಾಯಿತು. ನಾವು ಹಿಂಗೆ ನೋಡೋ ಬದಲು ಹಿಂಗೂ ನೋಡೋಣ ಅನ್ನುವಂಥ ವಿಚಾರವನ್ನು ಒಟ್ಟಾರೆ NDA ಮೈತ್ರಿಕೂಟದ ಲೆಕ್ಕಾಚಾರ ಏನು ಪ್ರಣಾಳಿಕೆಯಲ್ಲಿ ಇವರು ಘೋಷಣೆಯನ್ನು ಮಾಡಿದ್ರು, ಎಲ್ಲ ಈ ರಾಜಕೀಯ ಅಥವಾ ಒಂದು ಗಾದಿ ಹಿಡಿಯುವಂಥದ್ದು ಅಂತ ನೋಡಿದಾಗ ಈ ವೋಟ್ಸ್ ಹೆಂಗೆ ಬೀಳುತ್ತೆ, ವೋಟ್ ಬ್ಯಾಂಕ್ ಹೆಂಗಿರುತ್ತೆ ಅನ್ನುವಂಥದ್ದು ಅಲ್ಲಿರುವಂಥ ಜನಸಂಖ್ಯೆಯ ಆಧಾರದ ಮೇಲೆ ಉನ್ನತ ಜಾತಿಗಳ ಬೆಂಬಲ NDA ಮೈತ್ರಿಕೂಟಕ್ಕೆ ಲಭಿಸಿರುವಂಥದ್ದು. ಮತ್ತು ಪ್ರಣಾಳಿಕೆಯ ಇವರ ಚುನಾವಣಾ ರ್ಯಾಲಿಗಳ ಘೋಷಣೆಯಲ್ಲಿ ಮಹಿಳಾ ಶಕ್ತಿ, ಮಹಿಳಾ ವೋಟಿಂಗ್ ಇವರ ಕೈ ಹಿಡಿದಿರುವಂಥದ್ದು, 1 ಕೋಟಿ ಉದ್ಯೋಗದ ಒಂದು ಭರವಸೆಯನ್ನು ಕೊಟ್ಟಿರುವಂಥದ್ದು. ಮತ್ತು ಇವರ ಲೆಕ್ಕಾಚಾರದಲ್ಲಿ 10,000 ಅವರು ಮಹಿಳೆಯರಿಗೆ ಅಕೌಂಟ್ಗೆ ಹಾಕಿದ್ದಾರೆ. ಒಟ್ಟು ಒಟ್ಟಾರೆ NDA ಮೈತ್ರಿಕೂಟದ ಒಗ್ಗಟ್ಟು, ಒಕ್ಕೂಟದ ಸಮನ್ವಯತೆ, ಜನಪ್ರಿಯ ಕಲ್ಯಾಣ ಯೋಜನೆಗಳ ಘೋಷಣೆ, ಉಚಿತ ರೇಷನ್, ವಿದ್ಯುತ್ ಮತ್ತು ಪ್ರಶಾಂತ್ ಕಿಶೋರ್ ಚಿತ್ತವರ ಚುನಾವಣಾ ಚಾಣಕ್ಯ ನೀತಿ ಎಲ್ಲವೂ ಕೂಡ ಒಟ್ಟಾರೆ ವರ್ಕೌಟ್ ಆಗಿ ಈಗ ತಾವೇನು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ ಈ ನಂಬರ್ಸು, ಈ ಲೆಕ್ಕಾಚಾರ ಭರ್ಜರಿ ಗೆಲುವು ಸಿಕ್ಕಿರುವಂಥದ್ದು. ಹೀಗಾಗಿ ನಾವು ಆಗಲಿಂದ ಕಳೆದ ಹಲವು ಗಂಟೆಗಳಿಂದ ಚರ್ಚೆ ಮಾಡ್ತಾನೆ ಇದ್ದೇವೆ. ಇದೆಲ್ಲವೂ ಕೂಡ ಕರ್ನಾಟಕದ ರಾಜಕಾರಣಕ್ಕೆ ಎಲ್ಲಾದರೂ ಪರಿಣಾಮ ಬೀರುತ್ತಾ? ಯಾಕೆ ಅಂತ ಹೇಳಿದ್ರೆ ಇಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳ ಮಧ್ಯದಲ್ಲಿ ಏನೆಲ್ಲ ಆಗಬಹುದು ಅನ್ನುವಂಥ ಚರ್ಚೆಯನ್ನು ರಾಜಕೀಯ ವಿಶ್ಲೇಷಕರು ಮಾಡ್ತಾ ಇದ್ರು ಹನುಮೇಶ್ ಅವರು. ಎಸ್, ಈಗ ಅಂದರೆ ಏನು ಬದಲಾವಣೆಯನ್ನು ಬಿಹಾರದ ಜನತೆ ನಿರೀಕ್ಷಿಸಬಹುದು? ಈಗ ಪ್ರಣಾಳಿಕೆಯಲ್ಲಿ ಯೋಜನೆಗಳನ್ನು ಇನ್ನೊಂದು ಘೋಷಣೆ ಮಾಡೋದು ಹೆಚ್ಚಲ್ಲ, ಕಾರ್ಯರೂಪಕ್ಕೆ ತರೋದು ಕೂಡ ಅಷ್ಟೇ ದೊಡ್ಡ ಜವಾಬ್ದಾರಿ, ಚಾಲೆಂಜ್ ಆಗಿರುತ್ತೆ ಅಧಿಕಾರ ಹಿಡಿದಂಥ ಪಕ್ಷಗಳಿಗೆ. ಸೊ ಏನಾಗಬಹುದು ಅಂತ ನೋಡಿ, ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇರುವಂಥದ್ದು, ನಿತೀಶ್ ಕುಮಾರ್ ಅವರ ಅನುಭವಿ ರಾಜಕಾರಣ, ಇದರಿಂದ ಬಿಹಾರಕ್ಕೆ ಒಳ್ಳೆಯದಾಗತ್ತೆ ಅಂತ ನಾವು ನಿರೀಕ್ಷೆ ಮಾಡ್ಬೋದು.